ಎಲ್ಲರಿಗೂ ನಮಸ್ಕಾರ. ಇವತ್ತು ಮೆಂತೆ ಪಲಾವ್ ಮಾಡಿ ತೋರ್ಸಕತ್ತೀನಿ. ಮಕ್ಕಳಿಗೆ ಏನು ಮಾಡಬೇಕು ಅಂತ ಅಂದಾಗ ಈ ಥರ ನೀವು ಮೆಂತೆ ಪಲಾವ್ ಮಾಡಿ ಲಂಚ್ ಬಾಕ್ಸ್ ರೆಸಿಪಿ ಇದು ಮಾಡಿ ಕೊಟ್ಟು ಕಳಿಸ್ಬೋದು. ಮತ್ತು ಸ್ಕೂಲ್ ಬಿಟ್ಟು ಬಂದ ಮೇಲೆ ಕೂಡ ನೀವು ಇದನ್ನು ಮಾಡಿ ಕೊಡ್ಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ರುಚಿನೂ ಅಷ್ಟು ಚೆನ್ನಾಗಿರ್ತೈತಿ. ಮತ್ತು ಈಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡೀನಿ, ಅದಕ್ಕೆ ಬೆಣ್ಣೆ ಹಾಕ್ಕೊಳಕತ್ತೀನಿ. ಬೆಣ್ಣೆ ಹೆಲ್ತಿಗೆ ಭಾಳ ಚಲೋ. ಬೆಣ್ಣೆ ಆಯ್ತು, ತುಪ್ಪ ಆಯ್ತು, ಇದೆಲ್ಲ ಗುಡ್ ಕೊಲೆಸ್ಟ್ರಾಲ್ ಅಂತಲೇ ಹೇಳ್ಬೋದು. ಎಣ್ಣೆ ಸ್ವಲ್ಪ ಮತ್ತು ಬೆಣ್ಣೆನ ಸ್ವಲ್ಪ ಹಾಕ್ಕೊಂಡೇನಿ ನಾನು. ಇದಕ್ಕೆ ನೋಡ್ರಿ ಪಲಾವ್ ಎಲೆನ ಹಾಕ್ಕೊಳಕತ್ತೀನಿ. ಚಕ್ಕೆ ಒಂದು 2 ಇಂಚು ಅಥವಾ 1 ಇಂಚು ಹಾಕ್ಕೊಳ್ರಿ. ಆಮೇಲೆ ಒಂದು ಏಲಕ್ಕಿ, ಇದು ಚಕ್ರ ಮೊಗ್ಗು, ಸ್ಟಾರ್ ಹೂವು ಅಂತೀವಲ್ಲ ಅದು, ಮತ್ತು ಕಲ್ಲು ಹೂವು, ಲವಂಗ, ಏಲಕ್ಕಿ ಇಷ್ಟನ್ನ ಹಾಕ್ಕೊಂಡೇನಿ. ಆಮೇಲೆ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡೇನಿ. ತರಕಾರಿಗಳನ್ನ ನಿಮಗೆ ಯಾವುದು ಬೇಕು ತರಕಾರಿ ನೀವು ಹಾಕೋಬೋದು. ಅಂದರೆ ಬೀನ್ಸ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಆಗಲಿ, ಕ್ಯಾಬೇಜ್ ಆಗಲಿ, ಫ್ಲವರ್ ಆಗಲಿ. ನಾನು ಈಗ ತೊಗೊಂಡಿರೋದು ಮೆಂತ್ಯ ಸೊಪ್ಪು ಮತ್ತು ಬೀನ್ಸ್ ಮತ್ತು ಕ್ಯಾರೆಟ್ ತೊಗೊಂಡಿನಿ. ಈಗ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡೀನಿ ನೋಡ್ರಿ. ಅದನ್ನ ಒಂದು ಈರುಳ್ಳಿನ ನಾನು ಹಾಕ್ಕೊಂಡೀನಿ. ಚಲೋತ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕು. ಮೆಂತ್ಯ ಸೊಪ್ಪನ್ನ ಒಂದು ಕಟ್ಟು ತೊಗೊಂಡಿನಿ, ಅದನ್ನು ತೊಳೆದು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದು. ಮತ್ತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ರಿ. ಸೇಮ್ ಪಲಾವ್ ಯಾವ ಥರ ಮಾಡ್ತೀವಿ ಅದೇ ಥರನ ಮಾಡ್ಕೋಬೋದು. ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೋಬೇಕು. ಇದಕ್ಕೆ ನೀವು ಮೆಂತ್ಯ ಸೊಪ್ಪು ಬದಲಿ ಬೇಕಂದ್ರೆ ಪಾಲಕ್ ಹಾಕ್ಕೊಂಡ್ರೆ ಅಂದ್ರೆ ಪಾಲಕ್ ರೈಸ್ ಆಗುತ್ತಾ, ಮೆಂತ್ಯ ಹಾಕ್ಕೊಂಡ್ರೆ ಅಂದ್ರೆ ಮೆಂತ್ಯ ರೈಸ್ ಆಗುತ್ತೆ. ಇವತ್ತು ನಾನು ಮೆಂತ್ಯ ರೈಸ್ ಮಾಡಿ ತೋರ್ಸಕತ್ತೀನಿ. ಈಗ ಒಂದು ಟಮಾಟನ್ ತೊಗೊಂಡಿದ್ದೆ ನೋಡ್ರಿ, ಮೀಡಿಯಮ್ ಸೈಜ್ ಟಮಾಟನ್ ಹಾಕ್ಕೊಂಡಿನಿ. ಮತ್ತು 1/4 ಟೀ ಚಮಚ ಅರಿಶಿಣದ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಮನೆಯಲ್ಲೇ ಮಾಡಿದಂತಹ ಗರಂ ಮಸಾಲ ಹಾಕ್ಕೊತೀನಿ ಇದಕ್ಕೆ. ಇಲ್ಲ ನೀವು ಹೊರಗಡೆ ತಂದಿದ್ದಾದರೂ ನೀವು ಹಾಕ್ಕೋಬೋದು. ಚಲೋತ್ನಾಗಿ ಇದನ್ನು ಒಂದು ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಹಾಕ್ಕೊಂಡಿದ್ನೆಲ್ಲ ಅದರೊಳಗನೆ ಬಾಡಿಸ್ಕೋಬೇಕಿನ್ನು ಚಲೋತ್ನಾಗಿ. ಆಮೇಲೆ ಈಗ ಫಸ್ಟು ನಾವು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಬಿಡೋಣ ಅಂತ. ಇದೆಲ್ಲ ಹಸಿ ಸ್ಮೆಲ್ ಹೋಗ್ಬೇಕು ನೋಡ್ರಿ, ಅಂದ್ರಷ್ಟು ಚೆನ್ನಾಗಿ ಆಕತ್ತಿದು. ಹಸಿ ಸ್ಮೆಲ್ ಇತ್ತಂದ್ರೆ ಚಲೋ ಆಗಂಗಿಲ್ಲ. ಅದ್ರ ಸಲುವಾಗಿ ಭಾಳತ್ತನ ನಾವು ಇದನ್ನು ಕೈಯಾಡಿಸ್ಕೋಬೇಕಾಗುತ್ತೆ ಸೊಪ್ಪನ್ನ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮತ್ತು ಮೆಂತ್ಯ ಸೊಪ್ಪನ್ನ ಹಂಗೆ ಕೊಟ್ರೆ ಮಕ್ಕಳು ತಿನ್ನೋದಿಲ್ಲ. ಈ ಥರ ನಾವು ರೈಸ್ ಮಾಡಿ ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಒಂದು 5-10 ನಿಮಿಷನ ಚಲೋತ್ನಾಗ ಬಾಡಿಸ್ಕೊಂಡಿನಿ. ಈ ಟೈಮ್ನಾಗ ನಾವು ಈಗ ಬೀನ್ಸು, ಕ್ಯಾರೆಟ್ನ ಹಾಕ್ಕೊಳ್ಳೋಣಂತ, ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ, ಈಗ ಗರಂ ಮಸಾಲ ಹಾಕ್ಕೊಳಕತ್ತೀನಿ ನೋಡ್ರಿ. ರೆಡಿ ಗರಂ ಮಸಾಲ ಪೌಡ್ರ್ ಇದು 1.5 ಟೀ ಸ್ಪೂನು ಗರಂ ಮಸಾಲ. ಇದು ಸ್ಟ್ರಾಂಗ್ ಇಲ್ಲ, ಅದ್ರ ಸಂಬಂಧ ಜಾಸ್ತಿ ಹಾಕ್ಕೊಂಡಿನಿ. ಸ್ಟ್ರಾಂಗ್ ಇತ್ತು ಅಂತಂದ್ರೆ ನೀವು ಕಡಿಮೆ ಪ್ರಮಾಣದಾಗ ಹಾಕ್ಕೊಳ್ರಿ. ಈಗ ಖಾರದ ಪೌಡ್ರು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳೋಣಂತಿದ್ನ. ಮೊದಲೇ ನಾನು ಈಗ ಪಲಾವ್ ಮಾಡೋದ್ರಿಂದ ಮೊದಲೇ ನಾನು ಅಕ್ಕಿನ ನೆನೆ ಹಾಕಿದ್ದೆ. ಹಂಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರ್ತೈತಿ ರೈಸು. ಅದರ ಸಂಬಂಧ ನೀವು ಯಾವುದೇ ಗ್ಲಾಸ್ ತೊಗೊಂಡ್ರು 1 ಗ್ಲಾಸು ಅಕ್ಕಿಗೆ 2 ಗ್ಲಾಸು ನೀರನ್ನ ಹಾಕ್ಕೋಬೇಕು. ನೀರಿನ ಸಮೇತ ನಾನು ಅಕ್ಕಿನೂ ಕೂಡ ಈಗ ಹಾಕ್ಕೊಳಕತ್ತೀನಿ ನೋಡ್ರಿ ಕುಕ್ಕರಿಗೆ. ಒಂದು 2-3 ಸೀಟಿನ ಮಾಡಿಸ್ಕೊಂಡ್ರೆ ಉದುರಾದ ಮೆಂತ್ಯ ಪಲಾವು ರೆಡಿ ಆಗುತ್ತೆ. ಈಗ 3 ಸೀಟಿ ಮಾಡಿಸ್ತೀನಿ.
ಮಾಡಿಸಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗೈತಿ ಅಂತ. ಈಗ ನೋಡಿರಿ ಕುಕ್ಕರ್ ಆರಿಂದ ನಾನು ತೋರ್ಸಕತ್ತೀನಿ ನಿಮ್ಗೆ ಯಾವ ಥರ ಆಗೈತಿ ಅಂಥೇಳಿ. ಕೆಳಗಡೆ ಕೂತ್ಕೊಂಡಿರ್ತೈತೆ ಮಸಾಲೆ ಎಲ್ಲ, ಅದಕ್ಕೆ ನಾವು ಸ್ಪೂನ್ ತೊಗೊಂಡು ಈಗ ಈ ಥರ ಮಾಡ್ಕೊಳೋದ್ರಿಂದ ನೋಡಿರಿ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಬಂದೈತಿ ಅಂಥೇಳಿ. ಉದುರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಮೊಸರು ರೈತ ಅದ್ರ ಜೋಡಿ ನೀವು ಕೊಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ ನೀವು ಹಾಕಿ ಕೊಡ್ಬೋದು. ಇದನ್ನು ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಬೆಣ್ಣೆ ಹಾಕಿರೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ನೋಡಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ, ತುಂಬ ರುಚಿಯಾಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.